काशीनाथेशाय मंगलम काशीपुरेशाय मंगलम। ಇಲ್ಲಿ ಆಡಿನ ಹಾಲು ಹಿಂಡಕತ್ತಾರೆ ಇವರು. ರೊಟ್ಟಿ, ಸೊಂಡಿಗೆ, ಬೇಳೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇವತ್ತು ಎಲ್ಲರೂ ಮನೆಯವರು ಸೇರಿ ಬುತ್ತಿ ಕಟ್ಕೊಂಡು ಜಲದುರ್ಗನ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಯಾಕಂತಂದರೆ ಮದುವೆ ಬಾಸಿಂಗ ಮತ್ತು ಹೂವು ಕಾಯಿ ಅವನ್ನೆಲ್ಲ ಹೊಳೆಗೆ ಬಿಟ್ಟು ಬರಬೇಕಂತೆ. ಸೊ ಅಲ್ಲಿ ಹೊಳೆ ಇದೆ, ಅದಕ್ಕೋಸ್ಕರ ಹೇಗೂ ಹೋಗ್ತಾ ಇದ್ದೀವಲ್ಲ, ಎಲ್ಲರೂ ಮನೆಯವರು ಸೇರಿ ಬುತ್ತಿ ಕಟ್ಕೊಂಡು ಅಲ್ಲೇ ಊಟ ಮಾಡಿ ಅವನ್ನೆಲ್ಲ ಹೊಳೆಗೆ ಬಿಟ್ಟು ಬರೋಣ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಮನೆಯಲ್ಲೆಲ್ಲ ಅಡುಗೆ ರೆಡಿ ಆಗಿದೆ, ಇವಾಗ ವೆಹಿಕಲ್ ಬರಬೇಕು. ಸೊ ಎಲ್ಲರೂ ಸೇರಿ ಅಲ್ಲಿ ಹೋಗಿ ಒಟ್ಟಿಗೆ ಊಟ ಮಾಡ್ಕೊಂಬರ್ತೀವಿ. ಸೊ ಹೇಗಿರುತ್ತೆ ಅಂತ ನಿಮ್ಗೆ ಕೂಡ ಎಲ್ಲ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇಲ್ಲೆಲ್ಲ ಅಡುಗೆ ರೆಡಿ ಆಗಿದೆ. ಸೊ ಇದು ರೊಟ್ಟಿ ಬಾಕ್ಸ್. ಇದು ಮನೇಲೆ ಎಲ್ಲ ವೆರೈಟಿ ಅಡುಗೆ ಮಾಡಿಕೊಂಡು ಅದೆಲ್ಲ ಬುತ್ತಿ ಕಟ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಪ್ಲೇಸ್ಗೆ. ಸೊ ನೋಡ್ಬೋದು ಎಷ್ಟು ಜನ ಇದ್ದೀವಿ ಅಂತ. ಒಂದು 12 to 14 ಮೆಂಬರ್ಸ್ ಇದ್ವಿ ಅನಿಸುತ್ತೆ. ಸೊ ಇವಾಗ ಎಲ್ಲರೂ ಹೊರಡ್ತಾ ಇದ್ವಿ. ಕಾರ್ ಅಂದರೆ ಆಗೋದಿಲ್ಲ ಇಷ್ಟು ಜನಕ್ಕೆ, ಅದಕ್ಕೋಸ್ಕರ ಒಂದು ಬಾಡಿಗೆ ವೆಹಿಕಲ್ ಮಾಡ್ಕೊಂಡು ಹೊರಡ್ತಾ ಇದ್ವಿ. ಸೊ ಇವಾಗ ಪ್ಲೇಸ್ ರೀಚ್ ಆದಮೇಲೆ ಫಸ್ಟು ದೇವ್ರನ್ನೆಲ್ಲ ತೊಗೊಂಡು ಅದೇನು ಪೂಜೆ ಇತ್ತು ಅದೆಲ್ಲ ಮಾಡಿ ಹೊಳೆಗೆ ಬಿಡಬೇಕು. ಇವಾಗ ಜಲದುರ್ಗ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ಬಾಸಿಂಗ, ಆಮೇಲೆ ದೇವ್ರ ಸಾಮಾನು, ಅವು ಏನೋ ಮದುವೆ ಏನೇನು ಬಿಡ್ತೀವಿ ಇಲ್ಲಿ. ಇಕ್ಕಿನಬೇಕೇನು ಬಿಟ್ಟು ಬರೋಕೆ ಸಣ್ಣ ಒಳಗೆ ಅಲ್ಲೇ ಮುಣಗ್ಸಿ ಗಣಪತಿ ಮಪ್ಪ ಮೋರ್ಯ ಅಂತ. ಬಿಸಿಲು ಹೆಂಗಿದೆ ಅಂದರೆ ಹಂಗೆ ಬಿಸಿಲಿದೆ. ಈ ಪ್ಲೇಸ್ ನಮ್ಮ ಊರಿಂದ ಹತ್ರನೇ ಇರೋದು, ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ. ಹಾಗೆ ಇಲ್ಲಿ ಹೊಳೆ ಇತ್ತು. ಸೊ ದೇವ್ರ ಸಾಮಾನೆಲ್ಲ ಹೊಳೆಗೆ ಬಿಡಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರನೇ ಇಲ್ಲಿ ಬಂದ್ವಿ. ಸೊ ಹಾಗೆ ಮಳೆಗಾಲದಲ್ಲಿ ಇದೆಲ್ಲ ಮುಳುಗಿರುತ್ತೆ ಪ್ಲೇಸು. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇವತ್ತು ಎಲ್ಲರೂ ಸೇರಿ ಜಲದುರ್ಗನ ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ಮದುವೆ ಬಾಸಿಂಗ, ಆಮೇಲೆ ಅದು ಹೂವು, ಆಮೇಲೆ ಇದು ದೇವರು ಅದೆಲ್ಲ ಬಿಡಕ್ಕೆ ಬಂದಿದ್ದೀವಿ. ಬಿಸಿಲು 42 ಡಿಗ್ರಿ ಇದೆ ಇವತ್ತು, ಫುಲ್ ಬಿಸಿಲು. ಹಾಗೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸ್ ನೋಡೋಕ್ಕೆ. ಫುಲ್ ಮುಳುಗೋಗ್ಬಿಟ್ಟಿರೋದು ಇಲ್ಲಿ. ಇವಾಗ ಬಂದಿದ್ದೀವಲ್ಲ, ಇಲ್ಲಿವರೆಗೂ ನೀರಿರುತ್ತೆ ಮಳೆಗಾಲದಲ್ಲಿ. ನೀರಿದೆ ಅಲ್ಲಿ, ತೆಪ್ಪ ಇದೆ. ಮಳೆಗಾಲದಂತೂ ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸ್. ಮಳೆಗಾಲದಲ್ಲಿ ಫುಲ್ಲು ನೀರು. ಇಲ್ಲೆಲ್ಲ ಇದೆಲ್ಲ ಮುಳುಗೋಗಿರುತ್ತೆ ಮಳೆಗಾಲದಲ್ಲಿ. ನಮ್ಮ ವಿವಿಧ ಕುಂಕುಮಗಳು ಪೂಜೆ ಮಾಡ್ತಾರೆ. ದೇವಸ್ಥಾನ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊಳೆ ಹತ್ರ ಬಂದ್ವಿ. ಸೊ ನೋಡ್ಬೋದು ಎಷ್ಟೊಂದು ನೀರಿದೆ ಅಂತ. ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟೆಲ್ಲ ನೀರಿರುತ್ತೆ ಅಂತ. ನೀರಿದ್ರೆ ಸೊ ಬಟ್ಟೆ ಎಲ್ಲ ತೊಗೊಂಬರ್ತಿದ್ವಿ ಆಟ ಆಡೋಕ್ಕೆಲ್ಲ. ಸೊ ಹಾಗೆ ನೀರು ಕೂಡ ತುಂಬಾ ಕ್ಲೀನ್ ಇತ್ತು. ಹಾಗೆ ಜನ ಯಾರು ಕೂಡ ಇದ್ದಿಲ್ಲ ಅಷ್ಟು. ತುಂಬ ಚೆನ್ನಾಗಿತ್ತು ಪ್ಲೇಸು. ಹಾಗೆ ಅವತ್ತು ತುಂಬ ಬಿಸಿಲಿರೋದ್ರಿಂದ ನೀರು ನೋಡಿದ್ಮೇಲೆ ಎಲ್ಲರಿಗೂ ನೀರಲ್ಲಿ ಆಟ ಆಡೋ ಆಸೆ ಆಗಿಬಿಟ್ಟಿತ್ತು. ಬಟ್ ಯಾರೂ ಬಟ್ಟೆ ತಂದಿದ್ದಿಲ್ಲ. ಬಟ್ ಆದರೂ ಸ್ವಲ್ಪ ಹಾಗೆ ಏನೋ ಆಟ ಆಡಿದ್ವಿ ನೀರಲ್ಲಿ. ಬರ್ರಿ ಬರ್ರಿ ಬರ್ರಿ. ಇದು ಕೃಷ್ಣಾ ನದಿ. ಇದು ತಣ್ಣಗೆ ನೀರು. ಎಷ್ಟು ಇದಾಯ್ತಲ್ಲ, ಫ್ರೆಶ್ ನೀರು.
ಹೆಂಗ್ ಸ್ವಿಮ್ಮಿಂಗ್ ಮಾಡೋದು? ಶಾಸ್ತ್ರಿ ಪರಿವಾರದ ನೂತನ ದಂಪತಿಗಳು ಈಗ ಮನೆ ದೇವರು ಹೊಸದು ಮಾಡಿಸಿವಿ. ಮೊದಲಿನ ದೇವ್ರನ್ನ ನೀರಿಗೆ ಗಂಗಮ್ಮಗೆ ಕಳ್ಸಕ್ ಬಂದೇವಿ. ಹಾಗೂ ಬಾಸಿಂಗ್ ಪೂಜೆ ಮಾಡಿ ಬಾಸಿಂಗ್ ನೀರಿಗೆ ಕೊಡ್ತಾ ಇದ್ವಿ. ಹಾಗಾಗಿ ಎಲ್ಲ ಪೂಜೆ ಮಾಡಿ ನವದೇವ ನಿದ್ರಮ್ಮ ಗುರು ಅವ್ರನ್ನ ನೀರಾಗ ಮುಣಗಿಸ್ಬೇಕು ಇವಾಗಲ್ಲ. ಇಲ್ಲ ಈಗ ಬಾಸಿಂಗ್ ಪೂಜೆ ಮಾಡ್ತಾ ಇದ್ದಾರೆ. ಬಾಸಿಂಗ್ ಪೂಜೆ ಮಾಡಿ ಪ್ರಸಾದ ಕಿಟ್ಟಿಗೆ ಬಂದಿವಿ. ಎಲ್ಲರೂ ಕೂಡಿ ಸ್ನಾನ ಎಲ್ಲ ಆದ್ಮೇಲೆ ಎಲ್ಲರೂ ಪ್ರಸಾದ ಮಾಡಿ ಮತ್ತೆ ಮನೆಗೆ ಬರಬೇಕು. ಹಾಗೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಚಿಕ್ಕ ಚಿಕ್ಕದು ಮೀನು ಕೂಡ ಇತ್ತು. ನೀರು ಫುಲ್ಲು ಏನೋ ಫುಲ್ ಕ್ಲಿಯರ್ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೀನುಗಳೆಲ್ಲ ನೋಡೋಕ್ಕೆ. ಕಾಶೀಪುರೇಶಾಯ ಮಂಗಲಂ ಶಿವ ಕಾಶೀನಾಥೇಶಾಯ ಮಂಗಲಂ ಕಾಶೀಪುರೇಶಾಯ ಮಂಗಲಂ ಶಿವ ಕಾಶೀನಾಥೇಶಾಯ ಮಂಗಲಂ ಕ್ಲೇಶಪಹಾರಾಯ ಪಾಶ ಪ್ರಮೋಷಾಯ ಕ್ಲೇಶಪಹಾರಾಯ ಪಾಶ ಪ್ರಮೋಷಾಯ ಶ್ರೀಶಾದಿಮಾನ್ಯಾಯ ಮಂಗಲಂ ಶಿವ ವಿಶ್ವೇಶಪಾಯ ಮಂಗಲಂ ಶ್ರೀವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೇಶ್ವರ. कृपयामि सांबरे नमः पार्वतीपतेश्वर हर हर महादेव. वीरभद्रेश्वर महाराज की जय. माता शांभवी महाराज की जय. जय मंगलम जय नमः पार्वतीपतेश्वर हर हर महादेव. वीरभद्रेश्वर महाराज की जय. वीरभद्रेश्वर महाराज जय. सावकाश को जय. महाराज को जय. महाराज को जय. सावकाश ओ ನಡಿ ಹಾಕ್ಬಿಡ. ಅಲ್ಲಿ ಗೀತವನ್ನು ತೆಗಿಯೋ. ಅಲ್ಲಿ ಬೇಸ್ ಕೈ ಮುಖ ಕುಂತ ತೆಗಿ. ಅಲ್ಲೇ ತೆಗಿ. ಸಾವಕಾಶ ಮಹೇಶ. ಸಾಕು 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 ಬಿಡ್ಕಕ್ಕ. 3 ಸಲ ಮುಣಗಿಸ್ಬಿಡ ಅದನ್ನ. ಸಾವಕಾಶ ಬಾ. ओम नमः शिवाय. ओम नमः शिवाय. ओम नमः ಇಲ್ಲಿ ಆಡಿನ ಹಾಲು ಹಿಂಡಕತ್ತಾರೆ ಇವ್ರು. ಆಡ್ ಹಾಲು ಒಳ್ಳೇದಂತಲ್ಲ. ಬರಕತ್ತವ ಕಾಕ ಬರೀ ಹಸಿ ಹಾಲು ಕುಡಿದೀನಿ. ಅವಾಗ ನಾ ಸಣ್ಣ ಇರೋತ್ನಾಗ ಒಂದೊಂದು ಗುಂಡಿ ಹಾಲು ಕುಡಿದೀನಿ. ಇಷ್ಟು ಬಂದಾವ ನೋಡ್ರಿ ಹಾಲು. ಒಳ್ಳೆ ಕೂದಲೆಲ್ಲ ಹಂಗೆ ಅದಾವು. ಫ್ರೆಶ್ ಆಡಿನ ಹಾಲು. ಫ್ರೆಶ್ ಇವಾಗ ಹಿಂಡಿದ ಹಾಲಿನ ಹಾಡು. ಆಡಿನ ಹಾಲು. ಹಾಲಿನ ಹಾಡು. ನಮ್ ತಂಗಿ ಕುಡಿಯಕ ಕುಡಿ ಗಟ ಗಟ ಕುಡಿ. ಸ್ವಲ್ಪ ಕುಡಿ ಚಲೋ. ಹೆಂಗದೊಡಮಿ ಹಾಲು ಕುಡಿ. ಅಕ್ಕಿ ಸಿಯಾ ಚಲೋ. ಇವಾಗ ಹೊಳೆ ಹತ್ರ ಎಲ್ಲ ಪೂಜೆ ಮುಗಿಸ್ಕೊಂಬಂದು ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಸೊ ಮನೆಯಿಂದ ಏನೇನು ತಂದಿದ್ರು ಅದನ್ನೆಲ್ಲ ಇವಾಗ ಎಲ್ಲರೂ ಬುತ್ತಿ ಎಲ್ಲ ಬಿಚ್ತಾ ಇದ್ದಾರೆ. ಅಲ್ಲ ಸೌತೆಕಾಯಿ ಉಳ್ಳಾಗಡ್ಡಿ ಕೊಡ್ರಿ ನನಗೊಂದು. ಬಂದದು ಮತ್ತೆ ನಾಳೆಗೆ ಹಿಂಗ್ ತಿನ್ಸ್ಬೇಕು ಅಂದಿನ ನನಗ ಗುರು. ಕಾಕ ಇದನ್ನ ಟ್ರೈನಿಂಗ್ ಕೊಡ. ನೀನ್ ಹಂಗ ತಿನ್ಸ್ಬೇಕು. ಜನಮ್ಮ ಹಿಂಗ್ ಮ್ಯಾಲ್ ಕಟ್ಬೇಕು ನಾಳೆ ಜಂತಿಗೆ. ನಾನು ಇವತ್ತೇನೇನು ಅಡ್ಗೆ ಮಾಡ್ಕೊಂಡ್ ಬಂದಿದೀವಿ ಅಂತ ತೋರಿಸ್ತೀನಿ ಬನ್ನಿ. ಅನ್ನ, ಉಳ್ಳಾಗಡ್ಡಿ, ಸೌತೆಕಾಯಿ, ದ್ರಾಕ್ಷಿ ಹಣ್ಣು, ಮೊಸರನ್ನ, ಕರ್ಜಿಕಾಯಿ,
ಏನೋ ಮೆಂತ್ಯ ಪಲ್ಯ, ರೊಟ್ಟಿ, ಸೊಂಡಿಗೆ, ಬೇಳೆ, ಅಲಸಂದಿ ಕಾಳಲ್ಲ ಇವ, ಅಲಸಂದಿ ಕಾಳು, ಚಟ್ನಿ, ಚಟ್ನಿ, ಇದು ಶೇಂಗಾ ಪುಡಿ, ಉಪ್ಪಿನಕಾಯಿ, ಗುರಳ್ ಪುಡಿ, ಶೇಂಗಾ ಪುಡಿ, ಮೊಸರು, ಚಪಾತಿ, ರೊಟ್ಟಿ, ಚಪಾತಿ, ಇದು ಸಾರು ಬಂದಿದೆ. ಹೋಳಿಗೆ ಸಾರು ನಿನ್ನೆದ, ಹೋಳಿಗೆ ಸಾರು, ಹೋಳಿಗೆ ನಿನ್ನೆವು, ಸೊಂಡಿಗೆ, ಸೌತೆಕಾಯಿ, ರಾತ್ರಿ ಏನು ಇದ ಪಾನ್ ಮಾಡತ್ತನ ಲಿಂಗ್ಸೂರಿಂದ ಕರ್ಕೊಂಡ್ ಬಂದಿದೀವಿ. 10 ರೂಪಾಯಿ ಪಾನ್ ಮಾಡತ್ತೈತ, 10 ರೂಪಾಯಿ ಕೊಟ್ಟು ಅಷ್ಟೇ ಕೊಡು. ನವನೀತ್ ಯಾರು ಕೊಡೋರು? ಅದಕ್ಕೆ ಫ್ರೀ ಕೊಡಿ, ಎಲ್ಲರೂ ತಗೊಂತೀವಿ. ಇಲ್ಲಿ ಅಡಿಕೆ ಹಾಕ್ಬೇಡ ನನಗೆ. ನಿನಗೆ ಅಡಿಕೆ ಬೇಡ ನನಗೂ ಬೇಡ ಅಂದ್ರೆ 15 ರೂಪಾಯಿ ಆಯ್ತು. ಹಾಕು, ಕೊಡ್ತೀವಿ, ಹಾಕು. ಜಗ್ಗಿ ಹಾಕಬೇಕು. ಸೆಕೆಂಡ್ ಸಬ್ಜೆಕ್ಟ್ ತಿನ್ನಲು ಜಾಡಿಸ್ತೀವಿ ಸುಮ್ಮನೆ ಈ ಕಡೆ ಮೊನ್ನೆ ಪ್ರಕಾಶ್ ಜಾಗವಾದ 25 ರೂಪಾಯಿ ತಗೊಂಡ್ರು. 25 ರೂಪಾಯಿ ಕೊಡು. ಎಷ್ಟು ದಪ್ಪ ಇದ್ವಿ ಎಲೆ ಅಲ್ಲ. ಊಟ ಆಯ್ತು, ಇವಾಗ ಶಿಸ್ತು ನಿದ್ದೆ ಮಾಡಕತ್ತಾರ ಇವರೆಲ್ಲ ಒಂದ್ ರೌಂಡ್. ಗಣಮಗ ಬಂದಂತ ಗಣಮಗ ಬಾಲ್ಯ ಗಣಮಗ ಬಾ ಬಾ ತಿಂದಿಯರಲ್ಲಿ ಆಗಲೇ ಬಿಡಿ. ಬಾ ಕ್ಯಾಚ್ ಹೋಗಿತ್ತು ನೋಡು. ಮತ್ತೆ ಬುತ್ತ ಹಾಕ್ಬುತ್ತ ಕ್ಯಾಚ್ ಹೋಗಿತ್ತು ನೋಡು. ಹಿಡಿತಾವ ನೋಡು. ಬಾ ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.